ಕೋಆರ್ಡಿನೇಟರು. ಹಾಗೆ ಡಾಕ್ಟರ್ ಮಂಜು ಇದ್ದಾರೆ, ಅವರು ಫಸ್ಟ್ ಇಯರ್ ಕೋಆರ್ಡಿನೇಟರ್. ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಇದೇ ತಿಂಗಳು ಭಾನುವಾರ ಅಂದ್ರೆ ಈಗ ಮೇ 10ನೇ ತಾರೀಕು ಬರುವ ಭಾನುವಾರ ನಮ್ಮ ಕಾಲೇಜಿನಲ್ಲಿ ಓಪನ್ ಡೇ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಪ್ರಪ್ರಥಮವಾಗಿ ಈ ಓಪನ್ ಡೇ ಕಾನ್ಸೆಪ್ಟ್ ಅನ್ನ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯ ಪ್ರಾರಂಭ ಮಾಡಿಕೊಂಡು ಕೆಲವು ವರ್ಷಗಳ ಹಿಂದೆ ಅದನ್ನ ಪ್ರತಿ ವರ್ಷವೂ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಸುಮಾರು 3 ಲಕ್ಷ ವಿದ್ಯಾರ್ಥಿಗಳು ಸಿಇಟಿಯನ್ನು ಬರೆದಿದ್ದಾರೆ. ಅದರಲ್ಲಿ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ತವಕದಲ್ಲಿ ಆ ಒಂದು ಪ್ರೋಸೆಸ್ಗೆ ವೇಟ್ ಮಾಡ್ತಾ ಇದ್ದಾರೆ. ಈ ಏನು ಮೈಸೂರು ಭಾಗದ ಇಂಜಿನಿಯರಿಂಗ್ ಓದೋದಕ್ಕೆ ಆಸೆ ಇರುವಂತಹ ವಿದ್ಯಾರ್ಥಿಗಳಿಗೆ ಅನೇಕ ಗೊಂದಲಗಳಿರ್ತವೆ. ಮೊದಲನೇದಾಗಿ ಯಾವ ಇಂಜಿನಿಯರಿಂಗ್ ಬ್ರಾಂಚ್ ತಗೋಬೇಕು, ಸಿಇಟಿ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಮತ್ತು ಯಾವ ಕಾಲೇಜಲ್ಲಿ ತಗೊಂಡ್ರೆ ಅವರ ಒಂದು ಭವಿಷ್ಯ ಉತ್ತಮವಾಗಿರುತ್ತೆ, ಇದರೆಲ್ಲ ಒಂದು ಗೊಂದಲಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರ ನಾವು ಇದೇ ಭಾನುವಾರ 10ನೇ ತಾರೀಕು ನಮ್ಮ ಕಾಲೇಜಿನ ಆವರಣದಲ್ಲಿ ಸೌಕರ್ಯ ಆಡಿಟೋರಿಯಂ 10:00 ಓಪನ್ ಡೇ ಇನಾಗ್ರೇಷನ್ ಅಂತ ಇಟ್ಕೊಂಡಿದ್ದೀವಿ. ಇದರಲ್ಲಿ ಸಿಇಟಿ ನೋಡಲ್ ಆಫೀಸರ್ ಆದಂತಹ ಉದಯಶಂಕರ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳು, ಇಂಡಸ್ಟ್ರಿಯಿಂದ ಇನ್ಫೋಸಿಸ್ ಇಂದ ಸುಂದರ್ ಅವರು ಬರ್ತಾ ಇದ್ದಾರೆ. ಇಂಟೆಲ್ ಕಂಪನಿಯಿಂದ ಒಬ್ಬರನ್ನ ನಮ್ಮದೇ ಆದ ಒಂದು ಹಳೆ ವಿದ್ಯಾರ್ಥಿ ರವೀಂದ್ರ ಅನ್ನೋರು ಬರ್ತಾ ಇದ್ದಾರೆ. ಹಾಗೆ ಸಿಇಟಿನಲ್ಲಿ ಏನೇನು ಪ್ರಶ್ನೆಗಳು ಬರಬಹುದು, ಸಂಶಯ ಇದೆ, ಅವೆಲ್ಲದರ ನಿವಾರಣೆಯನ್ನ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಒಂದು ಸುವರ್ಣಾವಕಾಶ ಇದೆ. ಎರಡನೇದಾಗಿ ಈ ಒಂದು ಪೋಷಕರು ವಿದ್ಯಾರ್ಥಿಗಳು ಇಂಡಸ್ಟ್ರಿ ಎಕ್ಸ್ಪರ್ಟ್ ಜೊತೆ ಇಂಟ್ರಾಕ್ಷನ್ ಮಾಡಿ ಯಾವ್ಯಾವ ಬ್ರಾಂಚ್ ತಗೊಂಡ್ರೆ ಏನು ಅನುಕೂಲ ಇದೆ. ಈಗ ನಮ್ಮೆಲ್ಲ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂಥರ ಇಂಡಸ್ಟ್ರಿಗಳಾಗಿರ್ಬೋದು ಎಲ್ಲ ಕಡೆ ಇಟ್ ಈಸ್ ರೆವಲ್ಯೂಷನರಿ ಬದಲಾವಣೆಗಳು ಆಗ್ತಾ ಇದೆ. ಅದರ ಬಗ್ಗೆ ಮಾಹಿತಿಯನ್ನ ಸಹ ಹಂಚಿಕೊಳ್ತಾ ಇದ್ದಾರೆ ಅವರು ಇಂಡಸ್ಟ್ರಿ ಎಕ್ಸ್ಪರ್ಟ್ ಜೊತೆ ಡಿಸ್ಕಷನ್ ಮಾಡಿ. ಇದರ ಜೊತೆಗೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಮತ್ತು ಅಲುಮ್ನೈ ಮತ್ತು ಈಗ ನಮ್ಮ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಹೊಸ ಅನ್ವೇಷಣೆಗಳನ್ನು ಮಾಡಿರ್ತಾರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ. ಅದನ್ನು ಸಹ ಪೋಷಕರು ಮತ್ತು ಭಾವಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನೋಡ್ಬೋದು. ಆವಾಗ ಏನಾಗುತ್ತೆ, ಈ ಒಂದು ಎಲ್ಲ ಒಂದು ಪರಿಸರದಲ್ಲಿ ನಮ್ಮ ಕ್ಯಾಂಪಸ್ ಇರುತ್ತೆ. ಇದೆಲ್ಲ ನೋಡಿದಾಗ ಏನಾಗುತ್ತೆ, ಅವರಿಗೆ ಒಂದು ಒಳ್ಳೆಯ ಜಾಗೃತಿ, ಒಂದು ಒಳ್ಳೆ ಅವೇರ್ನೆಸ್ ಅನ್ನ ನಾವು ಮಾಡ್ತೀವಿ. ಮಾಡಿದಾಗ ಯಾವ ಇಂಜಿನಿಯರಿಂಗ್ ಕಾಲೇಜ್ ಸೇರಬೇಕು, ಯಾವ ಸೇರಿದ್ರು, ಯಾವ ಪ್ರೋಗ್ರಾಮ್ ಸೇರಬೇಕು ಅನ್ನೋ ಒಂದು ಖಚಿತವಾದ ಮಾಹಿತಿಯನ್ನ ಅವರು ಕಲೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ.